ಮಾಡಿದಂಥ ಒಂದು ಸರ್ಕಾರ. ಆ ಸರ್ಕಾರದ ನಿರ್ಧಾರ ಸಂವಿಧಾನಬದ್ಧವಾದಂಥ ನಿರ್ಧಾರಗಳನ್ನು ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯುತ್ತೆ. ನಾವು ನಡೆಯೋದು ಸಂವಿಧಾನದ ಮೇಲೆ. ಓದ್ ತಗೊಂಡವರು ಸಂವಿಧಾನದ ಮೇಲೆ, ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನದ ಪೀಠದಲ್ಲಿ ನಾವು ಓದನ್ನು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪಾಪ ಅವ್ರನ್ನ ಪಾರ್ಟಿಗೆ ಟಿಕೆಟ್ ಕೊಡಲಿಲ್ಲ, ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತ ತೋರಿಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಿದೆ. ಮೊದಲಿಗೆ ಇದು ಹಾನಗಲ್ ಕುಮಾರಸ್ವಾಮಿಗಳು ಪ್ರಾರಂಭ ಮಾಡಿದಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಲೇ ಹೆಸರನ್ನು ಕೊಟ್ಟಿದ್ದು. ಮೊನ್ನೆ ಕೆಲವರು ಲಿಂಗಾಯತ, ಕೆಲವರು ವೀರಶೈವ, ಇದು ಗೊಂದಲ ಆಗುತ್ತೆ. ನಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಳ್ಳೋಣ, ವೀರಶೈವ ಬಾರ್ ಲಿಂಗಾಯತ ಮಹಾಸಭಾ ಮಾಡ್ರಿ ಅಂದದ್ದಕ್ಕೆ ಅದನ್ನು ಕೂಡ ತಿದ್ದುಪಡಿ ಮಾಡಿ ವೀರಶೈವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅನ್ನುವಂಥದ್ದನ್ನು ಮಾಡಿ ಈಗ ಅದೇ ಹೆಸರಿನಲ್ಲಿ ಮಹಾಸಭೆ ಕೆಲಸ ಮಾಡ್ತಾ ಇತ್ತು. ಈ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾವಾಗ ಈ ಜಾತಿ ಜನಗಣತಿ ಬರ್ತದೆ, ಅವಾಗ ಈ ತೊಂದರೆ ಇದ್ದದ್ದೇ, ಇದೇನು ಹೊಸದೇನಲ್ಲ. ದೇವರಾಜ ಅರಸರ ಕಾಲದಿಂದಲೂ ಕೂಡ ಈ ಗೊಂದಲವನ್ನು ಸೃಷ್ಟಿ ಮಾಡ್ಕೊಂತಾನೆ ಬಂದಾರ. ಅದು ಈಗಲೂ ಮುಂದುವರೆದದು. ಕೆಲವರು ಲಿಂಗಾಯತರು ಅಂತ ಹೇಳೋದು ದಾರಿ ತಪ್ಪಿಸೋದು, ಜನಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ವೀರಶೈವ ಅಂದ್ರು ಒಂದು, ಲಿಂಗಾಯತ ಅಂದ್ರು ಒಂದು. ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗನೂ ಕೂಡ ಪತ್ರಿಕೆಯವರು ಚೆನ್ನಾಗಿ ಬರ್ದಾರ. ವಿಪ್ರರು ಬ್ರಾಹ್ಮಣರಂತಾರ, ಕ್ರೈಸ್ತರು ಕ್ರಿಶ್ಚಿಯನ್ರಂತಾರ, ಇಸ್ಲಾಂ ಧರ್ಮ ಮುಸಲ್ಮಾನರಂತಾರ. ಹಂಗೆ ವೀರಶೈವ ಲಿಂಗಾಯತ ಇದು ಒಂದೇ. ಒಡೆಯೋದು ಜಾತಿ, ಉಡಿಸೋದು ಧರ್ಮ, ಎಲ್ಲರೂ ಒಂದಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಪೂಜ್ಯರು ಹೇಳಿದಂಗೆ ಮಹಾರಾಷ್ಟ್ರದಲ್ಲಿ ಸಂಖ್ಯೆ ಭಾಳ ಇದೆ, ಕರ್ನಾಟಕದಲ್ಲಿ ಇದೆ, ರಾಜಸ್ಥಾನ್, ಕೇರಳ, ತಮಿಳುನಾಡು ಅನೇಕ ಅಲ್ಲಿ ಅಲ್ಪಸಂಖ್ಯಾತರದಾರ. ಅಲ್ಲಿ ಕಡಿಮೆ ಇರೋದಕ್ಕೆ ಅಲ್ಲಿ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೂಡ ಅವರು ರಾಜ್ಯ ಸರ್ಕಾರದಿಂದ ಪಡ್ಕೊಂಡಾರೆ ಎಲ್ಲರಿಗೂ. ಇಲ್ಲಿನೂ ಕೂಡ ದೇವರಾಜ ಅರಸರ ಕಾಲದಲ್ಲಿ ಕೆಲವು ಒಳಪಂಗಡಗಳಿಗೆ ಕೊಟ್ಟರು, ಕೆಲವು ಒಳಪಂಗಡಗಳಿಗೆ ಕೊಡಲಿಲ್ಲ. ಅದು ಆ ಗೊಂದಲ ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಏಕಾಏಕಿ ಮೊನ್ನೆ ಈ ಬಸವ ಸಂಸ್ಕೃತಿ ಉತ್ಸವ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವು ಕೂಡ ಸಹಕಾರ ಕೊಡೋದಕ್ಕೆ ರೆಡಿಯಾಗಿದ್ವಿ, ನಾವೇ ಎಲ್ಲ ಮಾಡೋದಕ್ಕೂ ರೆಡಿಯಾಗಿದ್ವಿ. ಆದರೆ ಅದು ಅವ್ರ ಉದ್ದೇಶ ಬೇರೆ ಇತ್ತು, ಅವ್ರ ಹಿಡನ್ ಅಜೆಂಡಾ ಬೇರೆ ಇತ್ತು. ಹೀಗಾಗಿ ಅವರು ಈ ಕಡೆ ಬರಲಿಲ್ಲ.